ನಾವಿವತ್ತು ಲಗ್ಗೆರೆಯಲ್ಲಿ ಜೋಡಿ ಸಿನಿಮಾದಲ್ಲಿ ಇರ್ತಕ್ಕಂಥ ಅಪ್ಪು ಸರ್ಕಲ್ ಇರ್ತಕ್ಕಂಥ ಕೆಂಪಮ್ಮ ಅವ್ರ ಮನೆಗೆ ಡೆಮೋ ಕೊಡೋಕೆ ಬಂದಿದ್ದೀವಿ. ನಮಸ್ತೆ. ನೀವು ಕರೀರಿ ಅಮ್ಮನ. ನಮಸ್ತೆ. ನಾವು ಇವತ್ತು ಲಗ್ಗೆರೆಯಲ್ಲಿ ಇರ್ತಕ್ಕಂಥ ಅಪ್ಪು ಸರ್ಕಲಲ್ಲಿರೋ ಕೆಂಪಮ್ಮ ಅವ್ರ ಮನೆಗೆ ಮ್ಯಾಟನ್ನು ಡೆಮೋ ಕೊಡೋಕೆ ಬಂದಿದ್ದೀವಿ. ಕೃಷ್ಣಪ್ಪ ಕೆಂಪಮ್ಮ ಅವ್ರ ಮನೆಗೆ ಮ್ಯಾಟನ್ನು ಡೆಮೋ ಕೊಡೋಕೆ ಬಂದಿದ್ದೀವಿ. ನಮಸ್ತೆ. ಒಳಗಡೆ ಹೋಗಿ. ಮಟನ್ ಸಾರು ಅಲ್ಲ, ಹುಳಿ ಸಾರು, ಮೊಟ್ಟೆ ಕಟ್ಟಿ ಸಾರು. ಕರೆದು ಬಿಟ್ಟು ಕೃಷ್ಣನ್ ನಾನೇ ಒಳಗಡೆ ದೊಡ್ಡಾಯ್ತು ಹಾಕ್ಬೇಕ. ಬಟ್ಟೆ ಮೇಲೆ ಇಟ್ಟು ಏನಾಗಲ್ಲ ಅಂತ ತೆಗಿಯತ್ತೆ. ಬಟ್ಟೆ ತೆಗಿಬೇಕಾ? ಆಮೇಲೆ ಬೇಕಾದ್ರೆ ನೀವು ಹಾಕೊಂಡ್ರೆ ವಿಡಿಯೋ ಕೂಡ ತೆಗಿತೀವಿ. ಪ್ಲಗ್ ಎಲ್ಲೈತಮ್ಮ? ಪ್ಲಗ್ ಇದೀಗ ಈ ಕಡೆ ಏನು ಮೆಕ್ಸಿಲ್ವಾ? ಅದಲ್ಲ ಇನ್ನ ಅಲ್ಲಿಗೆ ಜಾಲ್ ಬಿಡೋಣ ಸ್ವಲ್ಪದು, ಏನು ಆಮೇಲೆ ಬೇಕಾದ್ರೆ ಮಾಡುವ. ಸರಿ ಇಲ್ಲಿ ಆಫ್ ಇದ್ರೆ ಆಯ್ತು. ತಗೋತಿಂದ ಇವತ್ತು ಟರ್ನ್ ಮಾಡೋದು ಆಮೇಲೆ ಈ ಕಡೆ ಉಲ್ಟಾ ಇದು ಆಫ್ ಆಗುತ್ತೆ. ನಿಮಗೆ ಹಿಂಗೆ ಟಕ್ ಅಂತ ಬರ್ತದೆ, ಲೈಟ್ ಬರ್ತದೆ. ಅವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತಾ ಹೋಗೋದು. ಆರೋಗ್ಯ ಅನ್ನೋದು ತಲೆ ಕೆಡ್ಸೋದೇ ಇರ್ತದೆ. ಆರೋಗ್ಯ ಅನ್ನೋದು ಎಷ್ಟು ಆರೋಗ್ಯ ಸಿಕ್ಕದ್ರಾಗಲೇ ಸರ್ ನೋಡಿರೋದು. ಯಾರೂ ಫಸ್ಟ್ ಬಂದು ನೋಡಿ ತಗೊಂಡಿಲ್ಲ. ಒಂದು ಎಲ್ಲೋ ಆದ್ಮೇಲೆ 10 ವರ್ಷ ಕಾರ್ಡ್ ಕೊಡ್ತೀವಿ. 10 ವರ್ಷ ಏನಾದರೂ ಎಲ್ಲಿ ಹೋಯ್ತು ಸರ್? ಕಂಪ್ನಿ ಇರ್ತದೆ, ನಾವು ಸ್ವಂತ ಮನೆ ಬಗಲ್ಗುಂಟೆ ಸ್ವಂತ ಮನೆ. ಯಾಕೆಂದ್ರೆ ಎಷ್ಟು 50 ವರ್ಷದವರೆಗೂ ತಗೊಂಡಿರೋರೆಲ್ಲ ಯೂಸ್ ಮಾಡ್ತಾರೆ, ಬಂದು ಖುಷಿಯಾಗಿ ಅಲ್ಲಿಂದ ಇದು KG ಹಳ್ಳಿಯಿಂದ ತಗೊಂಡಿರೋರು ಇಲ್ಲಿಗೆ ಬಂದು ಅವ್ರ ಫ್ರೆಂಡ್ಸ್ ತಗೊಂಡು ಮ್ಯಾಟ್ ಕೊಡ್ಸ್ಕೊಂಡು ಮಾಡಿ ಕವರ್ಗಾಗಿ ಲಾಕ್ ಮಾಡಿ ಎಲ್ಲಿ ಆಫೀಸ್ ಇದೆ ನಿಮ್ಮದು? ಇದು ಬ್ರಾಂಚ್ ಆಫೀಸ್ ಇದೆಲ್ಲ ಬ್ರಾಂಚ್ ಆಫೀಸ್ ಕೊರಿಯಾ ಮಾಡಿ ನೀನು ಮಾಡಿ ಸಾಕು ದುಡ್ಡು ಬರ್ಸ್ಕೊಬೇಡಿ.
ಮಾತಾಡ್ಬೋದು ಇದು ಮಾಡೋದು. ನಮಸ್ತೆ ಅಮ್ಮ. ನೀವು ಸೆಜುನಿಗೆ ಬಂದ್ರಲ್ಲ, ಸೆಜುನಿಗೆ ಬರೋಕ್ಕೆ ಯಾರು ಹೇಳಿದ್ರು ನಮಗೆ ಫಸ್ಟ್? ಅಂತಲೇ ಹೇಳಿದ್ರಾ? ಅಲ್ಲಿ ಬರೋಕ್ಕೆ ಮುಂಚೆ ಏನಾದ್ರು ಪ್ರಾಬ್ಲಮ್ ಇತ್ತು? ನನಗೆ ಕೈ ನೋವಿತ್ತು ಮೇಡಮ್. ಕೈ ನೋವಿತ್ತು. ಕೈ ನೋವು ಆಸೆ. ಎಷ್ಟು ದಿನದಿಂದ ಬರ್ತೀರಾ ಮನೆಗೆ? ನಾನು ಒಂದು ತಿಂಗಳಿಂದ ಬರ್ತೀನಿ. ತಿಂಗಳಿಂದ ಬರ್ತೀರಾ? ಹೆಂಗೆ ಅನ್ಸುತ್ತಮ್ಮ ಟ್ರೀಟ್ಮೆಂಟ್ ತೊಗೊಂಡು? ಪರವಾಗಿಲ್ಲ ಮೇಡಮ್. ನೋವು ಪರವಾಗಿಲ್ಲ ಅಂದರೆ ಅಲ್ಲಿ ತಗೊಳ್ಳೋದು ಗ್ಯಾಸ್ಟ್ರಿಕ್ ಇತ್ತು ನನಗೆ, ಗ್ಯಾಸ್ಟ್ರಿಕ್ ಅದು ಪರವಾಗಿಲ್ಲ. ಅಂದರೆ ಸ್ಟೋನ್ ವಾಟರ್ ಕೂಡ ಇರುತ್ತೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ. ಥೆರಪಿ ತೊಗೊಳೋದ್ರಿಂದ, ನಾವು ಪಲ್ಸ್ ಬೆಡ್ ಕೊಡೋದ್ರಿಂದ ಕೈ ನೋವು ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ರೆಗ್ಯುಲರ್ ಆಗಿ ತಗೋತಾ ಇದ್ದೀರಾ ಬಂದು? ರೆಗ್ಯುಲರ್ ಆಗಿ ಒಂದು 15 ದಿವಸ ಬಂದಿರಲಿಲ್ಲ. ಅದೇ 15 ದಿನ ರಜಾ ಹಾಕೊಂಡಿದ್ರೆ 15 ದಿನ ಬಿಟ್ಟು ಬಂದ್ಮೇಲೂ ಮತ್ತೆ ನಿಮಗೆ ಥೆರಪಿ ತಗೊಂಡ್ರಿ. ಅವಾಗ ಏನು ನಮಗೆ ಮನೆಗೆ ತಗೊಂಡ್ರೆ ಬೆಸ್ಟ್, ಯಾಕಂದ್ರೆ ರಜಾ ಹಾಕಿ ಅಲ್ಲಿ ಇಲ್ಲಿ ಹೋಗೋದಿರುತ್ತೆ ಅಥವಾ ಸಣ್ಣದು ಬೇಡ ಅಂತ ನಾನು ಇದೇ ತೊಗೊಳ್ಳೋಣ ಅಂತ ಹೇಳಿ. ಅದೇ ಬೆಲ್ಟ್ ಆದ್ರೆ ಏನಕ್ಕೆ ಇದು ಮ್ಯಾಟ್ ಆಗ್ಬಿಟ್ರೆ ನಮ್ಗೆಲ್ಲರೂ ಮಲ್ಕೋಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಮನೆಯಲ್ಲಿದ್ರೆ ಎಲ್ಲರೂ ಯೂಸ್ ಮಾಡಬಹುದು. ಅಂಕಲ್ ಆಗಿರ್ಬೋದು ಅಥವಾ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಎಲ್ಲರೂ ಕೂಡ ಇದು ತಗೋಬಹುದು ಅನ್ನೋ ಉದ್ದೇಶಕ್ಕೆ ಮನೆಗೆ ಪರ್ಚೇಸ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಮಗಳಿಗೋಸ್ಕರನೇ ತಗೊಂಡ್ರ? ಯಾಕೆಂದ್ರೆ ಮಕ್ಕಳು ಅಪ್ಪ ಅಮ್ಮಗೋಸ್ಕರ ಏನಾರು ಮಾಡ್ತಾರೆ ಅಲ್ವಾ? ಅಪ್ಪ ಅಮ್ಮನು ಮಕ್ಕಳಿಗೋಸ್ಕರ ಒಂದು ತಗೊಂಡಿದ್ದೀರಾ. ಸೊ ಇಲ್ಲಿ ಸೆಜೂನ್ನಲ್ಲಿಗೆ ಬರ್ತಿದ್ದೀರಲ್ಲ, ಸೆಜೂನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ನೀವು? ನನಗೆ ಇದು ಚೆನ್ನಾಗಿದ್ದಾಗಿದೆ. ಕೈ ತುಂಬ ನನಗೆ ಎತ್ತಕ್ಕೆ ಆಯ್ತಿರಲಿಲ್ಲ, ಪರವಾಗಿಲ್ಲ, ಖುಷಿಯಾಗಿದೆ ಅಲ್ಲಿ ಬಂದ್ಮೇಲೆ. ಅಲ್ಲಿ ಥೆರಪಿ ಎಲ್ಲ ಇಷ್ಟ ಆಗಿದೆ. ಆಮೇಲೆ ಅಲ್ಲಿ ಬಂದ್ಮೇಲೂ ನೀವು 15 ದಿವಸ ಬರ್ತಿದ್ದಕ್ಕೆ ಬೈತಾರೇನೋ ಹೋದ್ರೆ ಅಂತ ಅಂದ್ಕೊಂಡು ನಾನು ಅದಕ್ಕೆ ಸುಮ್ಮನೆ ಬೈಕಲ್ಲ ಅಂದ್ಬಿಟ್ಟು ನಾನು ನಮಗೆ ಬರಲೇ. ಯಾಕೆಂದ್ರೆ 15 ದಿನ ನೀವು ಬಿಟ್ಟೆ ಬಂದಾಗ ಬೈಕ್ತೀವಿ. ಯಾಕೆಂದ್ರೆ ಅಷ್ಟು ದಿನ ತಗೊಂಡ್ರೆ ಥೆರಪಿನೂ ವೇಸ್ಟ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ನೀವು ಮತ್ತೆ ಬಂದಾಗ ಏನಾಗ್ತದೆ, ಹೊಸ ಥೆರಪಿ ಆಗ್ಬಿಡ್ತದೆ. ಅದಕ್ಕೋಸ್ಕರ ಹೇಳಿರ್ತೀವಿ. ಇವಾಗ ಈ ಮ್ಯಾಟ್ ತಗೊಂಡ್ರೋದ್ರಿಂದ ಮನೆಯಲ್ಲಿ ನೀವು ಪರ್ಸನಲ್ ಆಗಿ ಯೂಸ್ ಮಾಡ್ಬೋದು. ಅಂದ್ರೆ ಇವಾಗ ಅದರಲ್ಲಿ ಸಿಟ್ಟಿಂಗ್ ಥೆರಪಿ ಕೂಡ ತಗೋಬಹುದು. ಇದು ಇದೆಯಲ್ಲ, ಇದು ಬಂದ್ಬಿಟ್ಟು ಹೇಳಿರ್ತೀವಲ್ಲ, ಇಲ್ಲಿ ಕುತ್ಕೊಂಡು ಪೈಲ್ಸ್ ಪ್ರಾಬ್ಲಮ್ ಇರೋರು ಅಥವಾ ಯೂರಿನ್ ಇನ್ಫೆಕ್ಷನ್ ಇರೋರು ಕೂಡ ಇದ್ರ ಮೇಲೆ ಕುತ್ಕೊಂಡು ಸಿಟ್ಟಿಂಗ್ ಥೆರಪಿ ತಗೋಬಹುದು. ನೀವು ಅಲ್ಲಿ ಬಂದ್ಬಿಟ್ಟು ಆ ಥರ ಆಪ್ಷನ್ಸ್ ಕುತ್ಕೊಳ್ಳೋಕ್ಕಾಗಲ್ಲ, ಅಂಜಿಕೆ ಆಗುತ್ತೆ. ಹಾ ಸರ್, ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಇದ್ರ ಮೇಲೆ 3 ಬಲ್ಬ್ ಮೇಲೆ ಕುತ್ಕೊಳ್ಳೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಇದ್ರೆ ಕಡಿಮೆ ಆಗುತ್ತೆ. ಮತ್ತೆ ಪೈಲ್ಸ್ ಪ್ರಾಬ್ಲಮ್ ಇರ್ತದಲ್ಲ, ಅದು ಕೂಡ ಅದರಲ್ಲಿ ಕಡಿಮೆ ಆಗುತ್ತೆ. ಅದು ಕುತ್ಕೊಂಡು ಸಿಟ್ಟಿಂಗ್ ಥೆರಪಿ ತಗೋಬಹುದು. ಇದರಲ್ಲಿ ಮಲ್ಕೊಳ್ಳೋದ್ರಿಂದ ನಮಗೆ 3 ಜಾಗದಲ್ಲಿ ಬೆಡ್ ಪ್ಯೂರಿಫಿಕೇಶನ್ ಆಗುತ್ತೆ ಅಂತ ತೋರಿಸಿದ್ರು. ನೀವು ಬಂದಿದ್ರಿ, ಡೆಮೋ ತೋರಿಸಿದ್ರು, ದೀಪಕ್ ಸರ್ ಬಂದಿದ್ರು, ಯಾವ್ಯಾವ ಭಾಗದಲ್ಲಿ ಆಗುತ್ತೆ ಅಂತ. ಕುತ್ತಿಗೆ ಭಾಗ ಒಂದು ಭಾಗ ಮೇಡಮ್, ಅದು ಆನ್ ಮಾಡ್ರಿ. ಇದು ಕುತ್ತಿಗೆ ಭಾಗ, ಈ ಭಾಗದಲ್ಲಿ. ಆಮೇಲೆ ಸೊಂಟ ಮತ್ತೆ ಬಂದ್ಬಿಟ್ಟು ಮಂಡಿ. ಈ 3 ಭಾಗದಲ್ಲಿ ನಮಗೆ ಬ್ಲಡ್ ಅಂತಕ್ಕಂಥದ್ದು ಪ್ಯೂರಿಫಿಕೇಶನ್ ಆಗ್ತಾ ಇರ್ತದೆ, ಶುದ್ಧಿ ಆಗುತ್ತೆ ಬ್ಲಡ್, ಸರಿನಾ? ಇನ್ನು ಈ ಭಾಗದಲ್ಲಿ ಬಂದ್ಬಿಟ್ಟು ನಿಮಗೆ ಹೀಟ್ ಅಂತಕ್ಕಂಥದ್ದು ಬರುತ್ತೆ. ಯಾಕೆಂದ್ರೆ ಜಾಸ್ತಿ ನಮಗೆ ಪೇನ್ ಅಂತಕ್ಕಂಥದ್ದು ಬರೋದು ಕುತ್ತಿಗೆ ಭಾಗ, ಸೊಂಟ ಮತ್ತೆ ಮಂಡಿ. ಇಷ್ಟು ಜಾಗದಲ್ಲೇ ನಮಗೆ ಜಾಸ್ತಿ ಪೇನ್ ಬರುತ್ತೆ. ಅಷ್ಟು ಜಾಗದಲ್ಲಿ ನಾವು ಥೆರಪಿ ಅಂತಕ್ಕಂಥದ್ದು ತಗೊಳ್ಳೋದ್ರಿಂದ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಬ್ಲಡ್ ಡೈಲಿ ಶುದ್ಧಿ ಆಗ್ತಾ ಬರುತ್ತೆ. ಶುದ್ಧಿ ಆದಾಗ ನಮ್ಗೆ ಯಾವುದೇ ಥರ ನೋವುಗಳೆಲ್ಲ ದಿನ ಕ್ರಮೇಣ ಕಳೆದಂಗೆ ಕಡಿಮೆ ಆಗ್ತಾ ಬರ್ತದೆ. ಸೊ ಇದಕ್ಕೆ ನಾವು ಹೇಳ್ತೀವಲ್ಲ, 120 ಡೇಸ್ ನೀವು ಥೆರಪಿ ಅಂತಕ್ಕಂಥದ್ದು ತಗೋಬೇಕಂತ ಹೇಳಿ. ಅದರಿಂದ ನಿಮಗೆ ಬ್ಲಡ್ ಶುದ್ಧಿ ಆಗುತ್ತೆ, ಮತ್ತೆ ಯಾವುದೇ ಥರ ನೋವುಗಳು ಬರೋದಿಲ್ಲ. ನಿಮಗೆ ಇದರಲ್ಲಿ ಆಪ್ಷನ್ಸ್ ಸಪ್ರೇಟ್ ಕೊಟ್ಟಿದ್ದಾರೆ. ಅಂದ್ರೆ ಬೇರೆಯವ್ರದೆಲ್ಲ ಇದಿರಲಿಲ್ಲ. ಯಾವ್ದ್ರಲ್ಲಿ ಸಿಟ್ಟಿಂಗ್ ಥೆರಪಿಗೆ ಸಿಟ್ಟಿಂಗ್ ಮ್ಯಾಟೇನೆ ಬಂದಿತ್ತು, ನೀವು ನೋಡಿರ್ತೀರದು. ಸಿಟ್ಟಿಂಗ್ ಥೆರಪಿಗೆ ಕೊಟ್ಟಿದ್ವಲ್ಲ, ಕೆಲವರಿಗೆ ಈ ಮ್ಯಾಟಲ್ಲಿ ಆಪ್ಷನ್ಸ್ ಬಂದಿರಲಿಲ್ಲ. ಇತ್ತೀಚೆಗೆ ಬರೋ ಮ್ಯಾಟಲ್ಲಿ ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ. ಸಿಟ್ಟಿಂಗ್ ಥೆರಪಿ ಕೂಡ ತಗೊಂಡು ನೀವು ಪೈಲ್ಸ್ ಪ್ರಾಬ್ಲಮ್ ಇರ್ಬೋದು. ಯಾಕೆಂದ್ರೆ ಯೂರಿನ್ ಇನ್ಫೆಕ್ಷನ್ ಆಲ್ಮೋಸ್ಟ್ ಆಗುತ್ತೆ. ಬೇರೆ ವಾಶ್ರೂಮ್ ಯೂಸ್ ಮಾಡಿಬಿಟ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಅದರಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸರಿ, ನೀವು ಸೆಜನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಲ್ಲಿ ಬರೋರಿಗೆ? ಮೇಡಮ್, ನಮಗೆ ಇದು ಮಂಡಿ ನೋವೆಲ್ಲ ಇತ್ತು ಮೇಡಮ್, ಮಂಡಿ ನೋವು ಏನೇನಿಲ್ಲ, ಇವಾಗ ಕಮ್ಮಿ ಆಗಿದೆ. ಏನು ಆಗಲ್ಲ ಸರ್, ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೇನಾ, ಬ್ಲಡ್ ಯಾರ್ದು ಹೀರ್ಕೊಳ್ಳೋದಿಲ್ಲ. ಯಾಕೆಂದ್ರೆ ವರ್ಷದಿಂದ ಬರೋರು ಇದಾರೆ. ಈಗ ಜನವರಿಗೆ ಓಪನ್ ಆಗಿದ್ದಲ್ಲಿ ವರ್ಷದಿಂದ ಬರ್ತಾ ಇದಾರೆ ಎಲ್ಲರೂ ಆಕ್ಟಿವ್ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಬಾಡಿ ನಮ್ಗೆ ಅಗ್ರ ಅಂತ ಆಗುತ್ತೆ. ಬಾಡಿ ಫ್ರೀ ಆಗುತ್ತೆ, ಮತ್ತೆ ವೆಯ್ಟ್ ಲಾಸ್ ಅಂತ ಕೂಡ ಆಗುತ್ತೆ, ಬೊಜ್ಜ್ ಅಂತಕ್ಕಂಥದ್ದು ಕೂಡ. ಇದರಲ್ಲಿ ನಾವು ಈಗ 40 ನಿಮಿಷ ಥೆರಪಿ ಅಂದ್ರೆ 10 ನಿಮಿಷ ಈ ರೀತಿ ಬೆನ್ನಿಗೆ ತಗೊಂಡು ಮತ್ತೆ ಉಲ್ಟಾ 10 ನಿಮಿಷ ಆ ಸೈಡ್ ಈ ಸೈಡ್ ಎಲ್ಲ ಕಡೆ ತಗೊಳ್ಳೋದ್ರಿಂದ ಬೊಜ್ಜ್ ಅಂತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಎಲ್ಲಾ ಕಡೆಗೂ ಮಲ್ಕೋಬಹುದು.
ಮಕಡೆನೂ ಮಲ್ಕೋಬಹುದು, ಹೊಟ್ಟೆ ಮಕಡೆ ಮಲ್ಕೋಬಹುದು, ಸೈಡ್ ವೈಸು ಮಲ್ಕೋಬಹುದು. ಸೈಡ್ ನೋವು ಇರುತ್ತೆ, ಕೈ ನೋವು ಇರುತ್ತೆ, ಆ ಕಡೆನೂ ಮಲ್ಕೋಬಹುದು. ಇದರಲ್ಲಿ ನೀವು ಹಾಫ್ ಅನ್ ಅವರ್ ತಗೋಬಹುದು ಸರ್. ಮನೆಯಲ್ಲೇ ಇರ್ತೀರಲ್ವಾ, ಹಾಫ್ ಅನ್ ಅವರ್ ತಗೊಂಡ್ರೆ ದಿನಕ್ಕೆ 2 ಟೈಮ್ಸ್ ತಗೋಬಹುದು ನೀವು. ಏಕೆಂದ್ರೆ ನೀವು ತಗೊಳ್ಳೋ ಥೆರಪಿ 8 ಅವರ್ವರೆಗೂ ಬೆನಿಫಿಟ್ ಇರ್ತದೆ. ಆಮೇಲೆ ಮತ್ತೆ ನೀವು ಸಂಜೆ ಅಥವಾ ಊಟ ಮಾಡಿ ಊಟಕ್ಕೆ ಮುಂಚೆ ನೀರು ಕುಡಿದ್ಬಿಟ್ಟು ಈ ಥೆರಪಿ ಅಂತಕ್ಕಂಥದ್ದನ್ನ ನೀವು ತಗೋಬಹುದು. ಬೆಳಗ್ಗೆ ಟೈಮು ಮತ್ತೆ ಸಂಜೆ ಟೈಮ್. ಇವಾಗ ನೀವೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತೀರ, ಸಂಜೆ ನಿಮಗೆ ಬೆಳಿಗ್ಗೆ ಫ್ರೀ ಇರಲ್ಲ, ನೀವು ಸಂಜೆ ಯೂಸ್ ಮಾಡ್ಬೋದು. ಅಮ್ಮ ಮನೇಲಿ ಇರ್ತಾರೆ ಅಂದ್ರೆ ಅವ್ರು ಬೆಳಿಗ್ಗೆ ಯೂಸ್ ಮಾಡ್ಬೋದು. ಆ ರೀತಿ 2 ಟೈಮ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಏನು ಸಂಬಂಧ ಇರಲ್ಲ, ಏನು ತೊಂದರೆ ಇಲ್ಲ ಇದು. ಮತ್ತೆ ಅದರಲ್ಲಿ ನೀವು ಸಿಟ್ಟಿಂಗ್ ಥೆರಪಿ ಯಾರು ಬೇಕಾದ್ರೂ ಇದು ಪಾದಕ್ಕೆ. ಇದು ಪಾದಲ್ಲ, ಮಂಡಿ ನೋವಿದ್ರೆ ಇದನ್ನೇ ನಾವು ಈ ರೀತಿ ಮಂಡಿ ಭಾಗಕ್ಕೆ ಹಾಕೋಬಹುದು. ಚೂರು ಮುಂದೆ ಬರ್ಬೇಕಾಗುತ್ತೆ, ಈ ರೀತಿ ಮಂಡಿ ಭಾಗಕ್ಕೆ ಹಾಕೋಬಹುದು. ಮತ್ತೆ ಈಗ ಅಮ್ಮಗಲ್ಲಿ ಶೋಲ್ಡರ್ ಪೇನು ಅಲ್ಲಿ ನಾವು ಅವ್ರಿಗೆ ಇಲ್ಲಿಗೆ ಕೊಡ್ತಾ ಇದ್ದಿದ್ದನ್ನ, ಇದನ್ನ ಕೂಡ ನಾವು ಆ ಶೋಲ್ಡರ್ ಇಟ್ಕೊಂಡ್ಬಿಟ್ಟು ಎಲ್ಲಿ ನೋವಿರ್ತದೆ ಇಲ್ಲಿದ್ರು ಇದು ಹಾಕೋಬಹುದು, ಕಾಲಿದ್ರು ಕಾಲಿಗೆ ಹಾಕೋಬಹುದು. 10 ನಿಮಿಷ ಸಾಕಿದ್ದು, 10 ನಿಮಿಷ ಹಾಕೊಂಡ್ರೆ ಥೆರಪಿ ಆಗುತ್ತೆ.